ಸಕ್ಕರೆ ನಾಡಲ್ಲಿ ಸಂಬಂಧಿಕರ ದಂಗಲ್ ಮಂಡ್ಯದಲ್ಲೀಗ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಸುಮಾ ಪರ ಯಾರು ನಿಖಿಲ್ ಪರ ಯಾರು ಮಂಡ್ಯ ಮಹಾಯುದ್ಧ ಮುಂದುವರೆದಿದೆ ಸುಮಲತಾ ಟೆಂಪಲ್ ರನ್ ನಿರ್ಧಾರ ಪ್ರಕಟಿಸುವ ಮುನ್ನ ದೇವರ ಮೊರೆ ಹೋಗ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು ಇವತ್ತು ಚಾಮುಂಡೇಶ್ವರಿಗೆ ಸುಮಲತಾ ಅಂಬರೀಶ್ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿದ್ರು ಈಗ ಆಲ್ರೆಡಿ ಸಾಕಷ್ಟು ದೇವಾಲಯಗಳಿಗೆ ತೆರಳಿ ಅಲ್ಲಿ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು 2 ದಿನದಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಗೆ ಇವತ್ತು ವಿಶೇಷವಾದಂತ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು ಇನ್ನೂ ಕೂಡ ಒಂದು ಟೆಂಪಲ್ ರನ್ ಮುಂದುವರೆದಿರುವಂತದ್ದು ತಮ್ಮ ಒಂದು ನಿರ್ಧಾರವನ್ನ ಪ್ರಕಟಿಸುವ ಮುನ್ನ ದೇವಾಲಯಗಳಿಗೆ ತೆರಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು ಯಾಕೆಂದ್ರೆ ಈಗ ಆಲ್ರೆಡಿ ಗೊತ್ತಾಗಿದೆ ಕಾಂಗ್ರೆಸ್ನಿಂದ ಟಿಕೆಟ್ಗಾಗಿ ಸಾಕಷ್ಟು ಹರಿಸಾಹಸವನ್ನ ಪಟ್ಟಿದ್ರು ಆದ್ರೆ ಸಿಗ್ಲಿಲ್ಲ ಕಾಂಗ್ರೆಸ್ ಟಿಕೆಟ್ಗಾಗಿ ಲಾಸ್ಟ್ ಮಿನಿಟ್ ವರೆಗೂ ಕೂಡ ಕಾಯುವೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಮೈಸೂರಿನಲ್ಲಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಮೈಸೂರಿನಲ್ಲಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಕೊನೆ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ಟಿಕೆಟ್ಗಾಗಿ ನಾನು ಕಾಯ್ತೀನಿ ರಾಜಕೀಯದಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಕೂಡ ಮಾತನಾಡಿದ್ದಾರೆ ಮೈಸೂರಿನಲ್ಲಿ ಸುಮಲತಾ ಅಂಬರೀಶ್ ಅವರು ಸುಮಲತಾ ಅಂಬರೀಶ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈಗ ಆಲ್ರೆಡಿ ಸಾಕಷ್ಟು ಕ್ಷೇತ್ರಗಳಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಒಳಪಡುವಂತಹ ಕ್ಷೇತ್ರಗಳಿಗೆ ಈಗ ಆಲ್ರೆಡಿ ಅವರು ತೆರಳಿ ಅಲ್ಲಿ ಅಂಬರೀಶ್ ಅವರ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ ನಿಲ್ಬೇಕೋ ಬೇಡವೋ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯವನ್ನ ಕೂಡ ಪಡೆದುಕೊಂಡಿರುವಂತದ್ದು ಮತ್ತು ಒಂದ್ ಕಡೆ ಇಲ್ಲಿ ಕಾಂಗ್ರೆಸ್ನ ಟಿಕೆಟ್ ಅನ್ನ ಬಯಸಿದ್ರು ಆದ್ರೆ ಆ ಒಂದು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ನಿರಾಕರಿಸಲಾಗಿತ್ತು ಇನ್ನೊಂದು 2 ದಿನದಲ್ಲಿ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಕೂಡ ಸುಮಲತಾ ಅಂಬರೀಶ್ ಹೇಳಿದ್ರು ಯಾರಿಗೂ ನೋವಾಗುವಂತ ಮಾತುಗಳು ಬೇಡ ಅವಮಾನಕರವಾದಂತ ಮಾತುಗಳನ್ನ ಆಡಬೇಡಿ ತಾಯಿಗೆ ನೋವಾಗುವಂತ ಮಾತುಗಳು ಬೇಡ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ಯಾರಿಗೂ ನೋವಾಗುವಂತ ಮಾತುಗಳನ್ನ ಆಡಬೇಡಿ ಅವಮಾನಕರವಾದಂತ ಮಾತುಗಳನ್ನ ಆಡಬೇಡಿ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ತಾಯಿಗೆ ನೋವಾಗುತ್ತೆ ನೀವು ಈ ರೀತಿಯಾಗಿ ಮಾತನಾಡಿದಂತ ಸಂದರ್ಭದಲ್ಲಿ ತಾಯಿಗೆ ನೋವಾಗುವಂತ ಮಾತುಗಳನ್ನ ಆಡೋದು ಬೇಡವೇ ಬೇಡ ನಿಖಿಲ್ ಜಾಗದಲ್ಲಿ ನನ್ನ ಮಗನನ್ನ ನಿಲ್ಲಿಸಿ ನಾನು ನೋಡ್ತೇನೆ ಮಗನ ಬಗ್ಗೆ ಬೈದಾಗ ಪ್ರತಿ ತಾಯಿಗೂ ಕೂಡ ನೋವಾಗುತ್ತೆ ಯಾವುದೇ ತಾಯಿಯನ್ನು ಕೂಡ ನೋಯಿಸಬೇಡಿ ಅಂತ ಸುಮಲತಾ ಅಂಬರೀಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿರುವಂತಹ ಪೋಸ್ಟ್ಗಳಿಗೆ ಆ ಒಂದು ಪೋಸ್ಟ್ಗಳನ್ನ ಹಾಕ್ತಾ ಇರುವಂತವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇಲ್ಲ ಯಾರನ್ನೂ ನಾನೇನು ಮೀಟ್ ಮಾಡಿಲ್ಲ ಯಾಕಂದ್ರೆ ನಾನು ಇಲ್ಲೇ ಬ್ಯುಸಿ ಆಗಿದ್ದೆ ಈ ಪ್ರವಾಸದಲ್ಲೇ ಈಗ ಪಾಲಿಟಿಕ್ಸ್ ಅಲ್ಲಿ ನಿಮಗೆ ಗೊತ್ತು ಕೊನೆವರೆಗೂ ಏನೇನು ಡೆವಲಪ್ಮೆಂಟ್ಸ್ ಆಗ್ಬೋದು ಬದಲಾವಣೆ ಆಗ್ಬೋದು ಅನ್ನೋದನ್ನ ಯಾರು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಲಾಸ್ಟ್ ಮಿನಿಟ್ವರೆಗೂ ನಾನು ವೆಯ್ಟ್ ಮಾಡ್ತೀನಿ ಅಲ್ಲೂ ಒಬ್ರು ತಾಯಿ ಇದ್ದಾರೆ ಅಲ್ಲೂ ನನ್ನ ಮಗನಂತಾನೆ ಮಗ ಇದ್ದಾನೆ ನನಗೂ ನೋವಾಗುತ್ತೆ ನೀವು ಅವ್ರ ಬಗ್ಗೆ ಮಾತಾಡಿದ್ರು ನನಗದು ನೋವಾಗುತ್ತೆ ಯಾಕೆಂದರೆ ನಾನು ನನ್ನ ಮಗನ ಆ ಜಾಗದಲ್ಲಿಟ್ಟು ನಾನು ನೋಡ್ತೀನಿ ಇದೇ ಮಾತು ನನ್ನ ಮಗನ ಬಗ್ಗೆ ಬೇರೆ ಯಾರಾದರೂ ಮಾತಾಡಿದ್ರೆ ಅದೆಷ್ಟು ನೋವು ನನಗಾಗಬೇಕು ಅದೇ ರೀತಿ ನಾನು ನೋಡ್ತೀನಿ ಈ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಸ್ಥಾನ ಯಾವುದೇ ಇಲ್ಲ ಈಗ ನೀವು ನಾವು ಎಲ್ಲರೂ ಪ್ರಪಂಚದಲ್ಲಿ ನಾವು ಜನ್ಮ ತಗೊಂಡು ನಾವು ಒಂದು ಲೆವೆಲ್ಗೆ ರೀಚ್ ಆಗ್ತೀವಿ ಅಂದರೆ ಅದಕ್ಕೆ ಕಾರಣ ಬರೀ ಒಬ್ಬ ಮಹಿಳೆ ಹೆಂಗಸರು ತಾಯಿ ಆ ತಾಯಿಗೆ ನೋವು ಆಗುವಂಥ ಮಾತುಗಳು ಯಾರೂ ಆಡಬಾರ್ದು ಈಗ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ ಬೇಕಾದಷ್ಟು ಮಾತುಗಳು ನಡೀತಾ ಇದೆ ನನಗೆ ಯಾರು ಅಂಬರೀಷ್ ಅವರ ಅಭಿಮಾನಿಗಳಲ್ಲೂ ನಾನು ಮನವಿ ಮಾಡ್ಕೋತೀನಿ ಯಾರನ್ನೂ ನಾವು ಟೀಕೆ ಮಾಡುವಂಥ ಮಾತುಗಳು ನಮಗೆ ಬೇಡ ಅದರ ಅಗತ್ಯನೇ ನಮಗಿಲ್ಲ ರಾಜಕಾರಣ ಏನಿದೆ ಅವ್ರು
ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿಂದ. ಎಸ್ ಪುಟ್ಟಪ್ಪ, ಇಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರ ಮೇಲೆ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ, ಅಲ್ಲಿ ಪ್ರಮುಖವಾಗಿ ಕೆಂಡಕಾರದ್ರು ಕೂಡ ಎಲ್ಲವನ್ನೂ ಕೂಡ ಸಂಯಮದಿಂದ ನಿಭಾಯಿಸ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಇಲ್ಲಿ ಪ್ರಮುಖವಾಗಿ ನಾನು ಪರ್ಸನಲ್ ಅಟ್ಯಾಕ್ ಮಾಡೋದಕ್ಕೆ, ರಾಜಕಾರಣ ಮಾಡೋದಕ್ಕೆ ಬಂದಿರೋದಲ್ಲ, ಅಂಬರೀಶ್ ಅವರ ಅಭಿಮಾನಿಗಳಿಗೋಸ್ಕರ ಬಂದಿರೋದು ಅನ್ನುವ ಸಂದೇಶ ಅನ್ಸುತ್ತೆ. ಖಂಡಿತ ಪೃಥ್ವಿರಾಜ್, ಏನು ಮಂಡ್ಯ ಜನರಿಗೆ ಭಾವನಾತ್ಮಕವಾಗಿ ಮಾತನಾಡಿದ್ರೆ ಅದರಲ್ಲೂ ಭಾವನಾತ್ಮಕ ವಿಚಾರಗಳು ಬೇಗ ಕನೆಕ್ಟ್ ಆಗುತ್ತೆ ಅನ್ನೋ ವಿಚಾರ ಸ್ಪಷ್ಟವಾಗಿ ಸುಮಲತಾ ಅವರಿಗೆ ಗೊತ್ತಿದೆ. ಅದೇ ಒಂದು ಹಿನ್ನೆಲೆಯಿಂದ ಅವರು ಅಂಬರೀಶ್ ಅವರ ನಿಧನದ ನಂತರ ಅವರ ಜಾಗವನ್ನು ತುಂಬುವ ಸಲುವಾಗಿ ಭಾವನಾತ್ಮಕವಾಗಿ ಜನರು ನನ್ನನ್ನು ಕರೀತಾ ಇದ್ದಾರೆ, ಅವರಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳುವ ಮುಖಾಂತರ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾದಂಥ ಒಂದು ಭಾವನಾತ್ಮಕವಾದ ವಿಚಾರವೂ ಸಹ ಅವರಿಗೆ ಕನೆಕ್ಟ್ ಆಗ್ತಾ ಇರೋದು ಒಂದು ನಮಗೆ ಕಳೆದ 3-4 ದಿನಗಳಿಂದ ಕಾಣ ಸಿಗ್ತಾ ಇದೆ. ಯಾಕಂದ್ರೆ ಸಂಬಂಧಿಕರು ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ತೆಗಳುವ ಬರದಲ್ಲಿ, ಅವರನ್ನ ಟೀಕೆ ಮಾಡುವ ಬರದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬ, ದೇವೇಗೌಡರ ಕುಟುಂಬ ಹಾಗೂ ನಿಖಿಲ್ ಅವರ ತಾಯಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ಮಾಡಲಾಗ್ತಾ ಇದೆ. ಈ ಟೀಕೆಗಳನ್ನು ಗಮನಿಸಿರುವಂತಹ ಸುಮಲತಾ ಅಂಬರೀಶ್ ಅವರು ಯಾವುದೇ ಕಾರಣಕ್ಕೂ ಸಹ ನಿಖಿಲ್ ಆಗ್ಲಿ ಅಥವಾ ನಿಖಿಲ್ ಅವರ ತಾಯಿಗೆ ಆಗ್ಲಿ ವೈಯಕ್ತಿಕವಾದಂತಹ ಟೀಕೆಗಳನ್ನ ಮಾಡಬೇಡಿ, ಇದರಿಂದ ನನಗೂ ಸಹ ನೋವಾಗುತ್ತೆ. ನಿಖಿಲ್ ಜಾಗದಲ್ಲಿ ನನ್ನ ಮಗ ಅಭಿಷೇಕ್ ನನ್ನ ನಿಲ್ಲಿಸಿ ನೋಡಿದ್ರೆ, ನನ್ನ ಮಗ ಅಭಿಷೇಕ್ಗೆ ಬೈದ್ರೆ ಹೇಗೆ ನನಗೆ ನೋವಾಗುತ್ತೆ, ಅದೇ ರೀತಿ ಅವರ ತಾಯಿಗೂ ನೋವಾಗುತ್ತೆ. ಇವತ್ತು ವಿಶ್ವ ಮಹಿಳೆಯರ ದಿನಾಚರಣೆ, ಹಾಗಾಗಿ ಮಹಿಳೆಯರಿಗೆ, ಅದರಲ್ಲೂ ಪ್ರಮುಖವಾಗಿ ತಾಯಂದಿರಿಗೆ ನೋವಾಗುವಂತ ಮಾತುಗಳನ್ನ ಆಡಬೇಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತ ಮೆಸೇಜ್ ಅನ್ನ ನಾನು ತಡೆಯೋಕೆ ಆಗಲ್ಲ, ಆದ್ರೂ ಸಹ ಈ ಮಾಧ್ಯಮಗಳ ಮುಖಾಂತರ ಮನವಿಯನ್ನ ಮಾಡ್ಕೊಡ್ತೀನಿ, ದಯವಿಟ್ಟು ಯಾರು ಸಹ ವೈಯಕ್ತಿಕ ಟೀಕೆಗಳನ್ನ ಮಾಡಬೇಡಿ. ಅವರು ರಾಜಕಾರಣವನ್ನ ಮಾಡಲಿ, ನಾವು ನಮ್ಮ ಕೆಲಸವನ್ನ ಮಾಡೋಣ. ಕಾಂಗ್ರೆಸ್ ಟಿಕೆಟ್ಗಾಗಿ ಕೊನೆ ಕ್ಷಣದವರೆಗೂ ಸಹ ನಾನು ಪ್ರಯತ್ನವನ್ನ ಪಡ್ತೇನೆ. ಯಾವಾಗ ಕಾಂಗ್ರೆಸ್ ಟಿಕೆಟ್ ಸಿಗೋದಿಲ್ಲ ಆ ಸಂದರ್ಭದಲ್ಲಿ ನನ್ನ ಮುಂದಿನ ನಿರ್ಧಾರವನ್ನ ಈಗ ಯಾರ್ಯಾರನ್ನ ಭೇಟಿ ಮಾಡಿ ನಾನು ಅಭಿಪ್ರಾಯ ಸಂಗ್ರಹಿಸಿದ್ದೀನಿ ಅವರನ್ನೇ ಮತ್ತೆ ಭೇಟಿ ಮಾಡಿ ಈಗ ನಾನು ಏನ್ ಮಾಡ್ಲಿ ಅನ್ನೋ ಒಂದು ಮಾತನ್ನ ಕೇಳಿ ಅವರಿಂದ ಅಭಿಪ್ರಾಯ ಸಂಗ್ರಹವನ್ನ ಪಡೆದುಕೊಂಡು ನನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಫ್ಯಾಮಿಲಿ ದಂಗಲ್ ಶುರುವಾಗಿದೆ. ಮಂಡ್ಯದಲ್ಲಿ ಅಂಬಿ ಸಂಬಂಧಿಕರ ನಡುವೆ ವಾರ್ ಶುರುವಾಗ್ತಾ ಇದೆ. ಸುಮಲತಾ ಸ್ಪರ್ಧೆ ವಿಚಾರದಲ್ಲಿ ಮಾತಿನ ಸಮರ ಏರ್ಪಡ್ತಾ ಇದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಫ್ಯಾಮಿಲಿ ದಂಗಲ್ ಶುರುವಾಗಿರುವಂತದ್ದು. ಮಂಡ್ಯದಲ್ಲಿ ಅಂಬಿ ಸಂಬಂಧಿಕರ ನಡುವೆ ಈ ರೀತಿಯಾದಂತಹ ಮಾತಿನ ಯುದ್ಧ ನಡೀತಾ ಇದೆ. ಸುಮಲತಾ ಸ್ಪರ್ಧೆ ವಿಚಾರದಲ್ಲಿ ಮಾತಿನ ಸಮರ ನಡೀತಾ ಇದೆ. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಈ ರಾಜಕಾರಣದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಯಾವ ಸಂಬಂಧಿಕರು ಯಾವುದೇ ಸಂಬಂಧಗಳಿಗೂ ಕೂಡ ಬೆಲೆ ಇಲ್ಲ ಅನ್ನೋದು. ಇದೇ ಒಂದು ವಿಚಾರ ಈಗ ಮಂಡ್ಯ ಚುನಾವಣೆಯಲ್ಲೂ ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಸಚಿವ ತಮ್ಮಣ್ಣ ಅವರು. ಅಂಬರೀಶ್ ಸಂಬಂಧಿ ಆಗಿರುವಂತಹ ಡಿಸಿ ತಮ್ಮಣ್ಣ ಅವರು ನಿನ್ನೆ ಅಷ್ಟೇ ವಾಗ್ದಾಳಿಯನ್ನ ನಡೆಸಿದ್ರು. ಎಷ್ಟು ಜನರಿಗೆ ಸುಮಲತಾ ಅವರು ನೀರನ್ನ ಕೊಟ್ಟಿದ್ದಾರೆ ಅಂತ ಮಾತನಾಡಿದ್ರು. ಈ ಒಂದು ವಿಚಾರಕ್ಕೆ ಸಾಕಷ್ಟು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಇಲ್ಲಿ ತಮ್ಮಣ್ಣ ಮಾತಿಗೆ ತಿರುಗೇಟನ್ನ ನೀಡಿದ್ರು ಸುಮಲತಾ ಅಂಬರೀಶ್ ಅವರು ಕೂಡ. ಅಂಬಿ ಕುಟುಂಬಕ್ಕೆ ಅತಿಥಿ ಸತ್ಕಾರವನ್ನ ಹೇಳಿಕೊಡ್ಬೇಕಾಗಿಲ್ಲ, ಅಂಬಿ ನೆರವಿನಿಂದ ಏನೇನ್ ಮಾಡ್ಕೊಂಡಿದ್ದಾರೆ ಗೊತ್ತಿದೆ ಅಂತ ಕೂಡ ವಾಗ್ದಾಳಿಯನ್ನ ನಡೆಸಲಾಗ್ತಾ ಇದೆ. ತಮ್ಮಣ್ಣ ಅಂಬರೀಶ್ಗೆ ಅಣ್ಣ ಆಗ್ಬೇಕು, ನಾನು ಮಗಳಾಗ್ಬೇಕು, ತಪ್ಪು ಇದ್ದಿದ್ರೆ ತಮ್ಮಣ್ಣನವರು ನನ್ನ ಬಳಿ ಹೇಳಬಹುದಿತ್ತು, ಇದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಪರೋಕ್ಷವಾಗಿನೇ ಅವರು ತಮ್ಮಣ್ಣ ಅವರಿಗೆ ವಾಗ್ದಾಳಿಯನ್ನ ನಡೆಸಿದ್ರು. ಯಾರು ಮಾತಾಡ್ತಿದ್ರು, ಒಂದ್ ದಿವಸ ಮನೆಗೆ ಹೋದ್ರೆ ಯಾರಿಗೆ ಒಂದ್ ಗ್ಲಾಸ್ ನೀರು ಕೊಟ್ಟಿದ್ರು, ನೀನ್ ಯಾವ ಊರಪ್ಪ ಅಂತ ಕೇಳಿದ್ರು, ಏನ್ ಆಗ್ಬೇಕು ನೀನ್ ಕಷ್ಟ ಸುಖ ಏನಾಗ ಅಂತ ಕೇಳಿದ್ರು. ಇವತ್ತು ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನು ಉದ್ಧಾರ ಮಾಡ್ತೀನಿ ಬಂದ್ರೆ ನಿನ್ನೆ ಒಬ್ಬ ಹೆಣ್ಮಗಳು ಬಂದು ಏನು ಉದ್ಧಾರ ಮಾಡಿದ್ರು. ಇದನ್ನ ನೀವೆಲ್ಲ ಯೋಚನೆ ಮಾಡಬೇಕು. ಯಾರಿಗೆ ಈ ಸಮಾಜದ ಬಗ್ಗೆ ಕಳಕಳಿ ಇದೆ, ಯಾರಿಗೆ ಈ ಸಮಾಜದ ಬಗ್ಗೆ ಚಿಂತನೆ ಇದೆ, ಯಾರು ರೈತರ ಬಗ್ಗೆ ಸದಾ ಚಿಂತನೆ ಮಾಡ್ತಾರೆ, ರೈತರಿಗೆ ಕಷ್ಟ ಆದ್ರೆ ನನಗೆ ಕಷ್ಟ ಬಂದಿದೆ ಅಂತ ಹೇಳಿ ಬರುತ್ತಾರೆ, ಅಂತವನ್ನ ನೀವು ಇಟ್ಕೊಂಡು ನೀವು ಇದು ಮಾಡ್ಬೇಕೆ ಹೊರತು ಎಲ್ಲೋ ಬಣ್ಣ ಜೀವನಕ್ಕೆ ಬಣ್ಣಾಗಿ ನಮ್ಮ ಯುವಕರು ಏನಾದ್ರು ದಾರಿ ತಪ್ಪಿದ್ರೆ ಖಂಡಿತ ನಮ್ಮ ಸರ್ವನಾಶಕ್ಕೆ ನಾವೇ ಕಾರಣ ಆಗ್ತೀವಿ. ಯಾಕೆಂದ್ರೆ ನೀವು ಮತದಾರ ಬಂಧುಗಳು, ನೀವು ಈ ಕ್ಷೇತ್ರದ ಈ ಜಿಲ್ಲೆಯ ಅಂಬರೀಶ್ ಅವ್ರ ಹೆಸರಿಟ್ಕೊಂಡು ಯಾರ್ಯಾರು ಏನಾಗಿದ್ದಾರೆ ಅನ್ನೋದು ನನಗೂ ಗೊತ್ತು. ಅದರ ವಿಚಾರ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ
ಈ ಥರದ ಮಾತುಗಳು ಅವ್ರ ಸಂಸ್ಕಾರ, ಮಾತಾಡದೇ ಇರೋದು ನನ್ನ ಸಂಸ್ಕಾರ. ನಾನು ಅಂಬರೀಷ್ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತೀನಿ ಹೊರತು ಯಾರ್ಯಾರು ಏನೇನು ನಮ್ಮಿಂದ ಏನೇನು ಪಡೆದ್ರು, ಅಂಬರೀಷ್ ಅವ್ರು ಇದ್ದಾಗ ಹೆಂಗಿದ್ರು, ಯಾರು ನಮ್ಮ ಮನೆಗೆ ಬರ್ತಾಯಿದ್ರು, ಯಾರ ಮನೆಗೆ ನಾವು ಹೋಗಿದ್ವಿ ಅನ್ನೋದು ನನಗೆ ಗೊತ್ತಿದೆ, ನಮ್ಮ ಸುತ್ತಮುತ್ತಲು ಇರೋರಿಗೂ ಗೊತ್ತಿದೆ, ಜನಕ್ಕೆ ಗೊತ್ತಿದೆ, ಮುಖ್ಯವಾಗಿ ಜನಕ್ಕೆ ಗೊತ್ತಿದೆ. ನಾನೇನು ತಮ್ಮಣ್ಣ ಅವರು ನನ್ನಲ್ಲಿ ಏನಾದರೂ ತಪ್ಪಿದ್ದಿದ್ರೆ ನಮ್ಮ ಮನೆಯವರಾಗಿ, ನಮ್ಮ ಸಂಬಂಧಿಕರಾಗಿ ನಮ್ಮ ಮನೆಗೆ ಬಂದು ಹೇಳ್ಬೋದಾಗಿತ್ತು. ಅವ್ರ ಸೊಸೆ ಅಲ್ವೇ ನಾನು, ಅಂಬರೀಷ್ಗೆ ಅಣ್ಣ ಆಗ್ಬೇಕು, ಅವರು ಬಂದು ನಮ್ಮ ಮನೇಲೇ ಹೇಳ್ಬೋದಾಗಿತ್ತು, ಏನಮ್ಮ ಈ ಥರ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ, ತಪ್ಪಿದೆ ತಿದ್ಕೊ ಅಂದರೆ ನಾನು ತಿದ್ಕೊಳ್ಳೋಕ್ಕಾಗಲ್ವಾ ನನಗೆ? ಅತಿಥಿ ಸತ್ಕಾರ ಏನು ಅಂತ ಅಂಬರೀಷ್ ಅವ್ರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ. 24 ಗಂಟೆ ಅವ್ರ ಅತಿಥಿ ಸತ್ಕಾರಕ್ಕೆ ಗೊತ್ತಿರೋರು ಅವರು. ಎಷ್ಟು ಬಾರಿ ತಮ್ಮಣ್ಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿದ್ದಾರೆ, ಅದೆಷ್ಟು ಬಾರಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂತ ಅವ್ರ ಕುಟುಂಬದವರೇ ಹೇಳಿ.